ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ಒಂದು ವಿಡಿಯೋ ಬಂದು ಬಿಗಿನರ್ಸ್ಗೆ. ತುಂಬಾ ಜನ ಕೇಳ್ತಾ ಇರ್ತೀರಾ, ಮೇಡಮ್ ನಮ್ಮ ಹತ್ರ ಅಮೌಂಟ್ ಇಲ್ಲ, ನನಗೊಂದಷ್ಟು ವಿಚಾರನೇ ಗೊತ್ತಿಲ್ಲ, ನೀಡಲ್ ಬಗ್ಗೆನೇ ನನಗೆ ಮಾಹಿತಿ ಇಲ್ಲ, ನಾನು ಆರಿವರೆಗೆ ಕಲಿಬೇಕಂತ. ಓಕೆನಾ? ಹಾಗಾಗಿ ತುಂಬಾ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೆ ನಾನು ಅಷ್ಟು ಜನಕ್ಕೆ ಬಿಗಿನಿಂಗ್ ಇಂದ ನಾನು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ದೀನಿ. ನೀವು ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಅವರು ನನ್ನ ಒಂದು ಚಾನಲ್ನ ತಪ್ತೀರಾ ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತ ನಿಮಗೆ ಆರಿವರ್ಕ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಸಿಗುತ್ತೆ. ಆರಿವರ್ಕ್ ಬಗ್ಗೆ ಅಂತಲ್ಲ, ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಕೂಡ ಸಾಕಷ್ಟು ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನೆನ್ನೆ ನಾನು ಹಾಗೆ ಕ್ಲಾತ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ವಿಡಿಯೋ ಮಾಡಿ. ಫ್ರೇಮ್ಗೆ ಯಾವ ರೀತಿ ಸೆಟ್ ಮಾಡಬೇಕು, ಕ್ಲಾತ್ ನೇಮ್ ಏನು ಎಲ್ಲದನ್ನು ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಓಕೆನಾ? ಹೋಗಿ ನೀವು ಚೆಕ್ ಮಾಡಿದ್ರಿ ಅಂದ್ರೆ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಅದರ ಮುಂದಿನ ವಿಡಿಯೋ ಬಂದ್ಬಿಟ್ಟು ನಮಗೆ ನೀಡಲು ಫ್ರೇಮ್ಗೆ ಬಟ್ಟೆ ಎಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ನಮಗೆ ನೀಡಲ್ ಅಲ್ವಾ ಮುಖ್ಯ. ಇದು ಬಂದು ಥ್ರೆಡ್ ನೀಡಲು. ಇದರಲ್ಲಿ 3 ಸೈಜ್ ಬರುತ್ತೆ. ನಾವು ಒಂದು ಜೆರಿ ಥ್ರೆಡ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನ ತಗೊಂಡಿದ್ದೀನಿ. ಇವಾಗ ನಾವು ಬಿಗಿನರ್ಸ್ ಇದ್ದೀವಿ. ಓಕೆನಾ? ನೀಡಲ್ ತಗೊಂಡ್ವಿ, ಥ್ರೆಡ್ ನೀಡಲ್ ತಗೊಂಡ್ವಿ. ನಾವು ಬೇಕಾಗಿರೋದು ಜೆರಿ ಥ್ರೆಡ್. ಈ ರೀತಿ ಇದೆಲ್ಲ ನಿಮಗೆ ಸಿಗ್ತಾ ಇಲ್ಲ, ನಮ್ಗೆ ಎಲ್ಲಿ ಹುಡುಕ್ಬೇಕು ಅಂತಂದ್ರೆ ಟೆನ್ಷನ್ ಬೇಡ, ನನ್ನ ಹತ್ರನೇ ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ. ಓಕೆನಾ? ಜಸ್ಟ್ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ನಂಬರ್ಗೆ ನೀವು ಅಂತ ಮೆಸೇಜ್ ಹಾಕಿದ್ರೆ ಸಾಕು, ನಿಮಗೆ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಎಲ್ಲ ಮೆಟೀರಿಯಲ್ಸ್ ನಾನು ನಿಮಗೆ ನೀವು ಯಾವುದೇ ಪ್ಲೇಸ್ ಅಲ್ಲಿ ಇರಲಿ ಕೊರಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೋಡ್ತಾ ಇದೀರಲ್ಲ, ಇದು ಜೆರಿ ಥ್ರೆಡ್. ನಾವೇನ್ ಮಾಡ್ಬೇಕು, ಈ ಜೆರಿ ಥ್ರೆಡ್ ನ ತಗೊಂಡು ನಾವು ಚೈನ್ ಸ್ಟಿಚ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದು ನೋಡ್ತಾ ಇದೀರಲ್ಲ, ಇದು ಥ್ರೆಡ್ ನೀಡಲು. ಇದರಿಂದಾನೇ ನಾವು ಜೆರಿ ಥ್ರೆಡ್ ನ ಹಾಕ್ತಿವಿ, ಹಾಗೆ ಇದರಿಂದಾನೇ ನಾವು ಸಿಲ್ಕ್ ಥ್ರೆಡ್ ಕೂಡ ಹಾಕೊಳ್ತೀವಿ. ಇದರಲ್ಲಿ 2 ಸೈಜ್ ಅಲ್ಲಿ ಬರುತ್ತೆ. ಇದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ. ಅದರಲ್ಲಿ 4 ಎಳೆ ಕೂಡ ತಗೊಂಡು ಮಾಡ್ಕೋಬಹುದು. ಇದು ಬಂದು ಜೆರಿ ಥ್ರೆಡ್ ಹಾಕೋದಿಕ್ಕೆ, ಹಾಗೆ 2 ಎಳೆ ಏನು ಸಿಲ್ಕ್ ಥ್ರೆಡ್ ಇದೆ ಅದನ್ನ ಹಾಕೋದಿಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ನೀಡಲ್ ಬೇಕು ಅಂದ್ರೂ ಕೂಡ ನನ್ನ ಹತ್ರನೇ ಸಿಗುತ್ತೆ ನಿಮಗೆ. ಎಷ್ಟು ಚೆನ್ನಾಗಿದೆ ನೀಡಲ್ ನೋಡ್ತಾ ಇರ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಅಂದ್ರೆ ಆಯ್ಕೆ ಮಾಡ್ಕೋಬೇಕು ನಾವು ನೀಡಲ್ಗಳನ್ನ. ಹೇಗಂದ್ರೆ ನೀಡಲ್ಗಳನ್ನ ತಗೋಬಾರ್ದು. ಇದಕ್ಕೆ ನಾವು ಥ್ರೆಡ್ನ ಸುತ್ಕೋಬೇಕು, ಪೈಪಿಂಗ್ ಥ್ರೆಡ್ನ ನಾವು ಸುತ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಪೈಪಿಂಗ್ ಥ್ರೆಡ್ ಎಲ್ಲ ಯಾವ ರೀತಿ ಸುತ್ತಬೇಕು ಅನ್ನೋದನ್ನೆಲ್ಲ ನಾನು ಖಂಡಿತ ಹೇಳ್ಕೊಡ್ತೀನಿ. ಇದು ಬಂದು ನಾವು ಸುಗರ್ ಬೀಡ್ ಹಾಕೋದಿಕ್ಕೆ ಅಂತ ಇರುವಂತಹ ನೀಡಲ್ ಇದು. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ತೆಳು ಇರುತ್ತೆ, ಇದು ಬೆಳಕುತ್ತೆ. ನೋಡ್ತಾ ಇದೀರಲ್ಲ, ಇಲ್ಲಿ ಬೆಳಕುತ್ತೆ. ಇದು ಸುಗರ್ ಬೀಡ್ಗಳನ್ನ ಹಾಕೋದಿಕ್ಕೆ ಅಂತ. ಇದರಿಂದಾನೇ ನಾವು ಸುಗರ್ ಬೀಡ್ಗಳನ್ನ ಹಾಕೋದು. ಬೇರೆ ಬೇರೆ ಬೀಡ್ಗಳಂದ್ರೆ ಇವಾಗ ಸ್ಟೋನ್ ಚೈನ್ ಹಾಕೋದಿಕ್ಕೆ, ಸೀಕ್ವೆನ್ಸ್ ಹಾಕೋದಿಕ್ಕೆ ನಾನು ಬೇರೆ ನೀಡಲ್ನ ತೋರಿಸ್ತೀನಿ ನಿಮಗೆ. ಇದು ಬಂದು ಜಸ್ಟ್ ಸುಗರ್ ಬೀಡ್ ಹಾಕೋದಿಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೇಮ್ ನೀಡಲ್. ಇವಾಗ ಏನು ಒಂದು ಸುಗರ್ ಬೀಡ್ ಹಾಕೋದಿಕ್ಕೆ ಅಂತ ತೋರಿಸ್ಕೊಟ್ಟೆ, ಇದು ಕೂಡ ಸೇಮ್ ಸೈಜ್ ಇದೆ. ಇದು ಸ್ವಲ್ಪ ದಪ್ಪ ಇದೆ. ಓಕೆನಾ? ದಪ್ಪ ಇದೆ, ಬೆಳ್ಕೋದಿಲ್ಲ, ಬೇಗ ಹಾಳಾಗೋದಿಲ್ಲ. ಇದೇನಾಗುತ್ತೆ, ಬೇಗ ಹಾಳಾಗ್ಬಿಡುತ್ತೆ. ಬಟ್ ಇದರಲ್ಲಿ ಸುಗರ್ ಬೀಡ್ ಹಾಕೋದಿಕ್ಕೆ ಹೋದ್ರೆ ಸುಗರ್ ಬೀಡ್ ಇದ್ರೊಳಗಡೆ ಹೋಗೋದಿಲ್ಲ. ಓಕೆನಾ? ಇದು ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು, ಇದರಲ್ಲಿ ಸುಗರ್ ಬೀಡ್ಗಳನ್ನ ಹಾಕೊಳ್ಬೇಕು. ಹಾಗೆ ಇದೇನಕ್ಕೆ ಅಂತ ಕೇಳೋದಾದ್ರೆ, ನೀವು ಸ್ಟೋನ್ ಚೈನ್ ಹಾಕೋದಿಕ್ಕೆ, ಸೀಕ್ವೆನ್ಸ್ ಹಾಕೋದಿಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಈಗ ರೌಂಡ್ ದಪ್ಪು ಬೀಡ್ಗಳು ಇರ್ತಾವೆ, ಹಾಫ್ ಬೀಡ್, ರೌಂಡ್ ಬೀಡ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬೇಕು. ಇದನ್ನೇ ಯೂಸ್ ಮಾಡ್ಬೋದು, ಬಟ್ ಬೇಗ ಹಾಳಾಗುತ್ತೆ ಅನ್ನೋ ರೀಸನ್ಗೆ ನಾನು ಇದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ? ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, 3 ನೀಡಲ್ಸ್ ಇದೆ. ಇದು ಥ್ರೆಡ್ ನೀಡಲು, ಇದು ಬೀಡ್ ನೀಡಲು ಅಂದ್ರೆ ಸುಗರ್ ಬೀಡ್ ನೀಡಲು, ಇದು ಎಕ್ಸ್ಟ್ರಾ ಅಂದ್ರೆ ರೌಂಡ್ ಬೀಡು, ಸೀಕ್ವೆನ್ಸ್ ಹಾಕೋದಿಕ್ಕೆ, ಹಾಗೆ ಸ್ಟೋನ್ಗಳನ್ನ ಹಾಕೋದಿಕ್ಕೆ ಅಂತ ಇರುವಂತಹ ಬೀಡಲ್ಗಳು. ಇನ್ನ 2 ಸೈಜ್ ಇದೆ, ನಮ್ಮ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಒಂದು ನೀಡಲ್ಸ್ ಇದೆ, ನೋಡ್ಬೋದು ನೀವು. ಈ ನೀಡಲ್ಸ್ ಏನಕ್ಕೆ ಅಂತಂದ್ರೆ ನಾವು ಜರ್ದೋಸಿ ಹಾಕೋದಿಕ್ಕೆ ಅಂತ ಯೂಸ್ ಮಾಡ್ತೀವಿ. ಇಲ್ಲ, ಇದು ಅಷ್ಟೇ ತುಂಬಾ ಸಣ್ಣ ಇರುತ್ತೆ, ತುಂಬಾ ಬೆಳಕುತ್ತೆ. ನೋಡಿ, ತುಂಬಾ ಬೆಳಕುತ್ತೆ. ಇದರಿಂದ ನಾವು ಸುಗರ್ ಬೀಡ್ಗಳನ್ನ ಹಾಕೋಬಹುದು, ತುಂಬಾ ಈಸಿಯಾಗಿ ಸುಗರ್ ಬೀಡ್ನ ಹಾಕ್ಬೋದು. ಕೆಲವರು ಇದರಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾವು 2 ದಿನ ಪ್ರಾಕ್ಟೀಸ್ ಮಾಡ್ಬಿಟ್ವಿ ಅಂದ್ರೆ ಇದರಲ್ಲಿ ಕೂಡ ನಾವು ಸುಗರ್ ಬೀಡ್ನ ಹಾಕೊಂಡು ಹೋಗ್ಬೋದು, ಹಾಗೆ ಜರ್ದೋಸಿ ಎಲ್ಲ ಹಾಕ್ಬೋದು. ಓಕೆನಾ? ತುಂಬಾ ಚೆನ್ನಾಗಿದೆ ಈ ನೀಡಲ್ ಕೂಡ. ಬಟ್ ಇದು ಬೇಗ ಹಾಳಾಗುತ್ತೆ. ಪದೇ ನಾವು ನೀಡಲ್ನ ತಗೋಬೇಕಾಗುತ್ತೆ, ಬೇಗ ಹಾಳಾಗುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ ವರ್ಕ್ ಮಾಡೋದಕ್ಕೆ. ಓಕೆನಾ? ಇಲ್ಲಿ 4 ನೀಡಲ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀಡಲ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಇದು ಜೆರಿ ಥ್ರೆಡ್. ನೀವು ಜೆರಿ ಥ್ರೆಡ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈ ಥ್ರೆಡ್ ತುಂಬಾ ಚೆನ್ನಾಗಿದೆ, ಎಲ್ಲಿ ಕೂಡ ಡ್ಯಾಮೇಜ್ ಆಗೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಜೆರಿ ಥ್ರೆಡ್. ಹಾಗೆ ಜೆರಿ ಥ್ರೆಡ್ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿನೇ ಇರೋದಿಲ್ಲ. ನೋಡಿ, ಇಲ್ಲಿ ಕಾಟನ್ ಥ್ರೆಡ್ ಇರುತ್ತಲ್ವಾ, ಅದನ್ನ ತಗೋಬೇಕು ನಾವು. ಇದ್ರೊಳಗಡೆ ವೈರ್ ಇರುತ್ತೆ, ಅದನ್ನ ನಾವು ತಗೋಬಾರ್ದು. ಓಕೆ? ಇಲ್ಲಿ ಕಾಣಿಸ್ತಾ ಇದೆಯಾ, ಕಾಟನ್ ಥ್ರೆಡ್ ಇದೆ, ಅದನ್ನ ಮಾತ್ರ ನಾವು ತಗೋಬೇಕು. ವೈರ್ ಇರೋದನ್ನ ನಾವು ತಗೋಬಾರ್ದು. ಓಕೆ? ಇದು ಜೆರಿ ಥ್ರೆಡ್. ಈ ಜೆರಿ ಥ್ರೆಡ್ ಅಲ್ಲಿ ಸಿಲ್ವರ್, ಹಾಗೆ ಕಾಫರ್ ಮತ್ತೆ ಗೋಲ್ಡ್, ಡಲ್ ಗೋಲ್ಡ್ ಎಲ್ಲ ಕೂಡ ಬರುತ್ತೆ, ತಗೋದು. ಇವಾಗ ನಾವು ಈ ಥ್ರೆಡ್ ಬಗ್ಗೆ ಮಾತಾಡೋಣ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಥ್ರೆಡ್ ಬಗ್ಗೆ ಮಾತಾಡೋಣ. ಮೊದಲಿಗೆ ನಾವು ಸುಗರ್ ಬೀಡ್ ಹಾಕ್ಬೇಕಾದ್ರೆ ಅಥವಾ ರೌಂಡ್ ಬೀಡ್, ಹಾಫ್ ಬೀಡ್ ಏನು ಹಾಕ್ಬೇಕಾದ್ರೂ ನೀವು ಕಾಟನ್ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಶುರು ಮಾಡ್ತೀರಾ. ನಾವು ಈ ರೀತಿ ಗೋಲ್ಡ್ ಕಲರ್ ಕಾಟನ್ ಥ್ರೆಡ್ನ ನಾವು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ
ಕಾಟನ್ ಥ್ರೆಡ್ನ ಕೂಡ ಯೂಸ್ ಮಾಡ್ತೀವಿ, ಇದರಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಬಟ್ ಇವಾಗ ತುಂಬ ಜನನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ರೀತಿ ನೈಲಾನ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ನೈಲಾನ್ ಥ್ರೆಡ್ಡಲ್ಲಿ ವೈಟ್ ಕಲರು ಹಾಗೆ ಯೆಲ್ಲೋ ಕಲರ್ ಕೂಡ ಬರ್ತಾ ಇದೆ. ಓಕೆನಾ, ನೈಲಾನ್ ಥ್ರೆಡ್ನ ಕೂಡ ನಾವು ಯೂಸ್ ಮಾಡಿ ವರ್ಕ್ ಬೀಡ್ಗಳನ್ನ ಹಾಕ್ಬೋದು ತುಂಬ ಈಸಿಯಾಗಿ. ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಕೈ ಜಾರ್ಕೊಳ್ಳುತ್ತೆ, ಇದು ತುಂಬ ಜಾರುತ್ತೆ. ಬಟ್ 2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಪರ್ಫೆಕ್ಟ್ ಆಗುತ್ತೆ. ಓಕೆನಾ, ಈ ನೈಲಾನ್ ಥ್ರೆಡ್ಡಲ್ಲಿ ನಾವು ಬೀಡ್ಗಳನ್ನ ಹಾಕ್ಬೋದು, ಹಾಗೆ ಸೀಕ್ವೆನ್ಸ್ನ ಹಾಕ್ಬೋದು. ಸೀಕ್ವೆನ್ಸ್ನ ಒಂದು ಲೈನಲ್ಲಿ ಹಾಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಈ ಕಲರ್ ಥ್ರೆಡ್ಡು ಅಥವಾ ಜೆರಿ ಥ್ರೆಡ್ಡಲ್ಲೋ ಸೀಕ್ವೆನ್ಸ್ನ ಹಾಕಿದಾಗ ಏನಾಗುತ್ತೆ, ಥ್ರೆಡ್ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಆ ಸೀಕ್ವೆನ್ಸ್ ಮೇಲೆ. ಬಟ್ ಅದೇ ನೀವು ನೈಲಾನ್ ಥ್ರೆಡ್ಡಲ್ಲಿ ಹಾಕಿ ಆ ನೈಲಾನ್ ಥ್ರೆಡ್ ಏನಾಗುತ್ತೆ ಅಂದರೆ ತುಂಬ ಅಬ್ಸರ್ವ್ ಮಾಡಿ ಹತ್ತಿರದಿಂದ ನೋಡಿದ್ರೆ ಮಾತ್ರ ನೈಲಾನ್ ಥ್ರೆಡ್ ಕಾಣಿಸ್ತಾ ಇರುತ್ತೆ ನಮಗೆ ಸೀಕ್ವೆನ್ಸ್ ಮೇಲೆ. ದೂರದಿಂದ ನೋಡಿದ್ರೆ ಜಸ್ಟ್ ಸೀಕ್ವೆನ್ಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ಈ ಥ್ರೆಡ್ ಕಾಣಿಸ್ತಾ ಇರೋದಿಲ್ಲ. ಓಕೆನಾ, ಹಂಗಾಗಿ ನಾವು ಜರ್ದೋಸಿಗಳ್ನು ಅಷ್ಟೇ, ಜರ್ದೋಸಿನ ನಾವು ಈ ಒಂದು ನೈಲಾನ್ ಥ್ರೆಡ್ಡಲ್ಲಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಇದೆ. ಏನಪ್ಪ ಅಂತಂದರೆ ನಾವು ಇವಾಗ ವರ್ಕ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿರ್ತೀವಲ್ವಾ, ಆ ವರ್ಕನ್ ಬ್ಲೌಸ್ನ ನಾವು ತುಂಬ ಈಟ್ ಮಾಡಿ ಐರನ್ ಮಾಡಬಾರ್ದು. ತುಂಬ ಈಟ್ ಕೊಟ್ಟು ಐರನ್ ಮಾಡಿದ್ರಿ ಅಂತಂದರೆ ಇದೆಲ್ಲ ಕಂದೋಗ್ಬಿಡುತ್ತೆ, ಬೀಡೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಆ ರೀಸನ್ಗೆ ನಾವು ಒಂದು ವರ್ಕ್ ಬ್ಲೌಸ್ನ ಐರನ್ ಮಾಡಬೇಕಾದ್ರೆ ಹುಷಾರಾಗಿ ಕಾಟನ್ ಬಟ್ಟೆನ ಮೇಲ್ಗಡೆ ಹಾಕ್ಬಿಟ್ಟು ಸ್ವಲ್ಪ ಕಡಿಮೆ ಈಟ್ನ ಇಟ್ಟು ಐರನ್ ಮಾಡಬೇಕು. ಓಕೆನಾ. ಓಕೆ, ಒಂದಷ್ಟು ಜನಕ್ಕೆ ಕ್ವಶನ್ಸ್ ಇರುತ್ತೆ ನೀಡಲ್ ಬಗ್ಗೆ. ಮ್ಯಾಮ್ ಇದರ ಸೈಜ್ ಹೇಳಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಯಾವುದೇ ರೀತಿಯಾದಂಥ ನಂಬರ್ ಆಗಲಿ ಸೈಜ್ ಆಗಲಿ ಇರೋದಿಲ್ಲ. ಇದು ಥ್ರೆಡ್ ನೀಡಲ್. ಒಂದು ಹೋಗ್ಬಿಟ್ಟು ನೀವು ಒಂದು ಶಾಪ್ಗೆ ಥ್ರೆಡ್ ನೀಡಲ್ ಐರನ್ ನೀಡಲ್ ಕೊಡಿ ಅಂದರೆ ಕೊಡ್ತಾರಪ್ಪ. ಥ್ರೆಡ್ ನೀಡಲ್ ಅಂದರೆ ಇದನ್ನ ಕೊಡ್ತಾರೆ. ಇದರಲ್ಲಿ ಸೈಜಸ್ ಇರುತ್ತೆ, ನೀವೇ ಚೆಕ್ ಮಾಡ್ಕೊಂಡು ಎತ್ಕೋಬೇಕು. ಓಕೆನಾ. ಇದು ಜರ್ದೋಸಿ ನೀಡಲ್ ಕೊಡಿ ಅಂದರೆ ಕೊಡ್ತಾರೆ. ಓಕೆನಾ. ಬೀಡ್ ನೀಡಲ್ ಕೊಡಿ ಅಂದರೆ ಕೂಡ ಕೊಡ್ತಾರೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ ಟುಲಿಪ್ ನೀಡಲ್, ಇದರಲ್ಲಿ ಸೈಜಸ್ ಇದೆ ನೋಡಿ, ಎಷ್ಟು ಸೈಜಸ್ ಇಲ್ಲೇ ಬರೆದ್ಬಿಟ್ಟಿರ್ತಾರೆ ನಿಮಗೆ. ಇವಾಗ ನಾವು ಒಂದು ಸಣ್ಣ ನೀಡಬೇಕು ಅಂದರೆ ಇಲ್ಲಿ 0.6 mm ಅಂತ ಇದೆ. ಇದನ್ನ ನಾವು ತಗೊಂಡ್ರಿ ಅಂದರೆ ಬೀಡ್ ಹಾಕ್ಬೋದು. ಇದರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ತುಂಬ ಸಣ್ಣದಿದೆ, ಹಾಗೆ ತುಂಬ ಸಣ್ಣದ್ರಿಂದ ಇದರಲ್ಲೂ ಕೂಡ ದೊಡ್ಡದ್ರವರೆಗೂ ಸಿಗುತ್ತೆ ನಿಮಗೆ. ಈ ಥ್ರೆಡ್ ಎಲ್ಲ ಹಾಕಬೇಕು ಅಂತಂದರೆ ನೀವು ನಂಬರ್ 7 ಅಥವಾ 6ನ ಯೂಸ್ ಮಾಡ್ಕೋಬೋದು. 9 ನೋಡಿ, ಇಲ್ಲಿ ಇದರಲ್ಲಿ ಕೂಡ ಥ್ರೆಡ್ ಹಾಕ್ಬೋದು ನೀವು. ಇವೆರಡನ್ನು ಅಬ್ಸರ್ವ್ ಮಾಡಿ. ಈ ಮೂಕು ಇದಕ್ಕೆ ತುಂಬ ಸಣ್ಣ ಇದೆ ಅಲ್ವಾ, ಇದಕ್ಕೆ ಸ್ವಲ್ಪ ದಪ್ಪ ಇದೆ. ಅಂದರೆ ಇದರಿಂದ ನೀವು ಥ್ರೆಡ್ ಹಾಕ್ಬೋದು, ಇದರಿಂದ ಬೀಡ್ ಹಾಕ್ಬೋದು. ನೋಡಿ, ನಾವು ರೊಟೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇದು ಫ್ಲಾಟ್ ಆಗಿರುತ್ತೆ, ಈ ಭಾಗ ಫ್ಲಾಟ್ ಇರುತ್ತೆ. ನೀವು ಬಿಗಿನರ್ಸ್ಗೆ ಇದನ್ನೇ ತೆಗೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಪ್ರಾಕ್ಟೀಸ್ ಆಗಿಬಿಟ್ರೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ. ಮ್ಯಾಮ್ ಇದರಲ್ಲೇ ಮಾಡ್ಬೋದಲ್ಲ ಅಂತಂದರೆ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ ನೀವು. ಈ ತುಲಿಪ್ ನೀಡಲ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ನೋಡಿ, ಎರಡೆರಡೇ ಬೀಡ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಈ ರೀತಿ ಐರನ್ ನೀಡಲ್ ತೊಗೊಂಡ್ವಿ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೂ ಬೀಡ್ಗಳು ಅಂದರೆ ಒಂದು 10 ರಿಂದ 15 ಬೀಡ್ನ ಇಟ್ಕೊಳ್ಳುತ್ತೆ. ಇದು ಪೂರ್ತಿ ಸ್ಪೀಡಾಗಿ ಹಾಕೊಂಡು ಹೋಗ್ಬೋದು. ಮತ್ತು ರೊಟೇಟ್ ಮಾಡೋದಕ್ಕೆ ನೋಡಿ ನಮ್ಗೆ ಎಷ್ಟು ಈಸಿ. ನೋಡಿ, ನಾನು ರೊಟೇಟ್ ಮಾಡ್ತಾ ಇದ್ದೀನಿ, ಎಷ್ಟು ಸ್ಪೀಡಾಗಿ ರೊಟೇಟ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ರೊಟೇಟ್ ಮಾಡೋದಕ್ಕೆ. ಅಷ್ಟು ಇದರಲ್ಲಿ ರೊಟೇಟ್ ಸ್ಪೀಡಾಗಿ ಮಾಡ್ತೀವಲ್ಲ, ಹಂಗೆ ಇದರಲ್ಲಿ ಸ್ಪೀಡಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆದಮೇಲೆ ಬ್ಲೌಸ್ಗಳಿಗೆ ವರ್ಕ್ ಮಾಡಬೇಕು ಅಂದಾಗೂ ತುಂಬ ಸ್ವಲ್ಪ ಸ್ಲೋನೇ ಇರ್ತೀವಿ, ಅಷ್ಟು ಸ್ಪೀಡಾಗಿ ಮಾಡೋದಕ್ಕಾಗಲ್ಲ. ಈಗ ಎಷ್ಟೋ ಜನ ಇದೇ ತುಲಿಪ್ ನೀಡಲ್ ಮಾಡ್ತಾರೆ. ಬಟ್ ಅವರವರ ಒಂದು ಅಭಿಪ್ರಾಯ, ಅವರವರ ಒಂದು ಅನಿಸಿಕೆಗಳು, ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಇದ್ರಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಾವು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಸ್ಪೀಡಾಗಿ ವರ್ಕ್ ಮಾಡ್ಬೋದು. ತುಂಬ ಬೇಗನೆ ನಾವು ಪದೇ 2-3 ಬೀಡ್ನ ತುಂಬ್ಕೊಳ್ಳೋದಕ್ಕಿಂತ ಒಂದೇ ಸಲ ನಾವು 10-15 ಬೀಡ್ಗಳನ್ನ ತುಂಬ್ಕೊಳ್ಳೋದು ತುಂಬಾ ಒಳ್ಳೇದಲ್ವಾ. ಹಾಗಾಗಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಅದನ್ನ ಸೈಡ್ಗೆ ಇಟ್ಬಿಡಿ. ತುಲಿಪ್ ನೀಡಲ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ನೀವು ಈ ರೀತಿ ಐರನ್ ನೀಡ್ಲಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಪರ್ಫೆಕ್ಟ್ ಬರುತ್ತೆ. ಓಕೆನಾ, ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಥ್ರೆಡ್ ಬಗ್ಗೆ ಆಗ್ಬೋದು, ಹಾಗೆ ನೀಡಲ್ಸ್ ಬಗ್ಗೆ ಆಗ್ಬೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ನೀಟಾಗಿ ನೀವು ನೀಡಲ್ ಬಗ್ಗೆ ಹಾಗೆ ಥ್ರೆಡ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನೇ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ನಿಮ್ಮ ಥರನೇ ಅವ್ರಿಗೂ ಕೂಡ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ, ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಈ ವಿಚಾರಗಳೆಲ್ಲ ಗೊತ್ತಾಗುತ್ತೆ ಅಂತ ಒಳ್ಳೆ ವಿಡಿಯೋನ ಮಾಡ್ಕೊಂಡು ಬರ್ತೀನಿ. ನೀವು ಕಾಯ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ. ಒಳ್ಳೊಳ್ಳೆ ವಿಡಿಯೋನ ತರ್ತೀನಿ ಇನ್ನು ಮುಂದೆ. ನಿಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರದ ವಿಡಿಯೋ ಬೇಕು, ನಿಮಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೆನ್ನೆ ವಿಡಿಯೋ ಆಗ್ಬೋದು, ಕ್ಲಾತ್ ಬಗ್ಗೆ ಆಗ್ಬೋದು, ಅಥವಾ ಈ ನೀಡಲ್ ಆಗಿ ಥ್ರೆಡ್ ಬಗ್ಗೆ ಯಾವುದೇ ಕ್ವಶನ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಬಂದು ಮೆನ್ಷನ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ. ಓಕೆ, ಈಗಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ, ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಬೈ ಬಾಯ್.